ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನಾನು ಜಸ್ಟ್ ವೀಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಷಯ ಬಂದುಬಿಟ್ಟು, ನಿನ್ನೆ ವಾಲ್ ಆಫ್ ದ ಮೂಮೆಂಟ್ ಮಾಡಿರ್ತಾರೆ. 3 ಮೆಂಬರ್ಸ್ಗೆ ನಿನ್ನೆ ಮಾಡಿರ್ತಾರೆ, ಕಾರ್ತಿಕ್ಗೆ, ತುಕಾಲಿ ಅವರಿಗೆ ಮತ್ತು ವಿನಯ್ ಅವರಿಗೆ. ಈ 3 ಮೆಂಬರ್ಸ್ ಅವ್ರ ವಾಲ್ ಆಫ್ ದ ಮೂಮೆಂಟ್ಸ್ನ ಹೆಂಗೆ ಶೇರ್ ಮಾಡಿಕೊಂಡ್ರು ಅಂತ ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಕಾರ್ತಿಕ್ ಮಹೇಶ್ ಅವರಿಗೆ ಸಿಗುತ್ತೆ ಚಾನ್ಸ್. ಅವ್ರ ವಾಲ್ ಆಫ್ ದ ಮೂಮೆಂಟ್ಸ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಕಂಟೆಸ್ಟೆಂಟ್ಸು ಬ್ಯೂಟಿಫುಲ್ ಆಗಿತ್ತು, ಬಟ್ ಅವ್ರು ಶೇರ್ ಮಾಡ್ಕೊಂಡಿದ್ದು ಅಷ್ಟೇ. ಐ ಥಿಂಕ್ ಅವರು ತುಂಬ ಓವರ್ ಎಮೋಷ್ನಲ್ ಆಗಿದ್ರು. ಈ ವಾಸ್ ಅನೇಬಲ್ ಟು ಶೇರ್ ಎಕ್ಸ್ಪೀರಿಯನ್ಸ್. ಮಾತಾಡೋಕ್ಕಾಗಲಿಲ್ವೇನಂತ ಅನ್ನಿಸ್ತು. ಸ್ಟಾರ್ಟಿಂಗಲ್ಲೇ ತುಂಬ ಬ್ರೇಕ್ ಡೌನ್ ಆದರು. ಮತ್ತು ಸ್ಟಾರ್ಟ್ ಮಾಡ್ತಾರೆ. ಪ್ರತಾಪ್ ಅವ್ರ ಹತ್ರ ಒಂದು ನಾಮಿನೇಷನ್ ಪಾಸ್ ಇರುತ್ತೆ, ಅದನ್ನು ಕಿತ್ಕೊಳ್ಳೋಕ್ಕೆ ನಾನು ಮೈಕಿ ಅವರೆಲ್ಲನೂ ಏನೋ ಕಿತ್ತಾಡ್ತಿರ್ಬೇಕಾದ್ರೆ ತೊಗೊಂಡಿದ್ದು ಇದು ಫೋಟೋ ಇದು ಅಂತೆಲ್ಲ ತೋರಿಸ್ತಾರೆ. ಅದಾದಮೇಲೆ ಶೇವ್ ಬಗ್ಗೆ ಕೂಡ ಅವರು ಶೇರ್ ಮಾಡ್ಕೋತಾರೆ. ನಾನು ಅವತ್ತು ಶೇವ್ ಮಾಡಿದೆ. ನಾನು ಸಂಗೀತ ಇಬ್ಬರು ಆಪೋಸಿಟ್ ಟೀಮಲ್ಲಿದ್ವಿ. ಸಂಗೀತ ನನಗೆ ಆರ್ಡರ್ ಕೊಟ್ಟಿದ್ರು, ಬಟ್ ಸಂಗೀತ ನೀನೇನು ಬೇಜಾರು ಮಾಡ್ಕೋಬೇಡ, ಅದು ನನ್ನ ಓನ್ ಡಿಸಿಷನ್ ಆಗಿರುತ್ತೆ. ನನ್ನ ಟೀಮ್ ವಿನ್ ಆಗೋಕ್ಕೆ ನೀನು ಮಾಡಿಸಿದ್ದೆ ಅಂತ ಅಲ್ಲೇನೂ ಇಲ್ಲ ಅಂತ ಹೇಳೋ ರೀತಿಯಾಗಿರ್ಬೋದು. ತುಂಬ ಚೆಂದ ಅನ್ನಿಸ್ತು. ಅದಾದಮೇಲೆ ಅವ್ರ ಫ್ರೆಂಡ್ನ ಕೂಡ ಹೇಳ್ತಾರೆ, ವಿನಯ್ ನೀನು ನನ್ನ ಜೊತೆ ಇಲ್ಲದೆ ಇರ್ಬೋದು, ಬಟ್ ನೀನು ಆಪೋಸಿಟಲ್ಲಿ ನನಗೆ ಯಾವಾಗಲೂ ಇದ್ದೆ. ಮತ್ತು ಎಷ್ಟು ಕಿತ್ತಾಡಬೇಕೋ ಅಷ್ಟು ಕಿತ್ತಾಡಿದ್ದೀವಿ, ಹೋಗ್ಲಿ ಬಿಡು ಕಿತ್ತಾಡೋದು ಬೇಡ, ಅದು ಒಂದು ಪಾಸಿಟಿವ್ ಆಗಿ ಇರೋದನ್ನ ಯೋಚನೆ ಮಾಡೋಣ ಅಂದರೆ, ಹಾಗೆ ಪಾಸಿಟಿವ್ ಆಗಿ ಹೇಳೋಕ್ಕೆ ಏನು ಇಲ್ಲವೇ ಇಲ್ಲ ಗುರು ಅಂತ ಹೇಳೋದು, ಅದೆಲ್ಲ ಫನ್ನಿಯಾಗಿತ್ತು. ಅದಾದಮೇಲೆ ಅವರು ತನಿಷಾನ ನೆನೆಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಅವ್ರು ಹೇಳ್ತಾರೆ, ನಾನು ಬಿಗ್ ಬಾಸಲ್ಲಿದ್ದಾಗ ನಾನು ಯಾವತ್ತಾದರೂ ತನಿಷಾನ ಬಿಟ್ಕೊಟ್ಟಿದ್ದೀನಿ ಹೊರತು ಅವಳು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನಗೆ ಗೊತ್ತು ಅವಳಿಗೆ ತುಂಬ ಕೋಪ ಬಂದಿದೆ ಇವತ್ತು ಅಂತ. ನಾನು ನಾಮಿನೇಟ್ ಮಾಡಬಾರ್ದಾಗಿತ್ತು, ನಾನು ನಾಮಿನೇಟ್ ಮಾಡಿಬಿಟ್ಟು ಅವಳ ತುಂಬ ಕಳ್ಕೊಂಡೆ. ಅವಳು ಇರಬೇಕಿತ್ತು, ಅದು ನಾನು ಮಾಡಿರೋ ತಪ್ಪು. ಆದರೆ ನಾನು ಈ ಕ್ಷಣದಲ್ಲಿ ಕ್ಷಮೆ ಕೇಳೋದು ಬಿಟ್ಟು ನಾನೇನು ಮಾಡೋಕ್ಕಾಗಲ್ಲ ತನಿಷಾ, ನೀನು ಕೋಪ ಇದೆ ಅಂತ ಗೊತ್ತು ಅಂತೆಲ್ಲ ಒಂದು ಹೇಳೋ ಪ್ರಯತ್ನ ಪಡ್ತಾರೆ. ಆ ಸ್ಟೇಜಲ್ಲಿ ತನಿಷಾ ಅವ್ರನ್ನ ನೆನೆಸ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅದಾದಮೇಲೆ ಸಿರಿ ಮ್ಯಾಮ್ ಫೋಟೋ ತೋರಿಸ್ಬಿಟ್ಟು ಹೇಳ್ತಾರೆ, ನಾನು ಸಿರಿ ಮ್ಯಾಮ್ ಒಂದು ಸ್ಕಿಟ್ ಮಾಡಿದ್ವಿ. ಆ ಸ್ಕಿಟ್ ಮಾಡ್ತಾ ಇರಬೇಕಾದ್ರೆ ನಾವಿಬ್ಬರು ಅಷ್ಟು ಇನ್ವಾಲ್ವ್ ಆಗಿದ್ವಿ. ಮನೆಯವರೆಲ್ಲ ಹತ್ತಿದ್ರು, ಸಿರಿ ಮ್ಯಾಮ್ ಕೂಡ ಹತ್ಬಿಟ್ಟಿದ್ರು. ಆವಾಗ ತೆಗ್ದಿರೋ ಫೋಟೋ ಅದು. ಅವರು ನನ್ನ ಸ್ವಂತ ಅಕ್ಕ ಇದ್ದಾಗೆ ಅಂತ ಕೂಡ ಅವ್ರ ಬಾಂಡು ಕೂಡ ಅವ್ರು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದರು. ಅದಾದಮೇಲೆ ತುಕಾಲಿ ಅವ್ರ ಬಗ್ಗೆ ಹೇಳ್ತಾರೆ, ತುಕಾಲಿ ನನಗೆ ಯಾವಾಗಾದರೂ ಲೋ ಆದರೂ ಕೂಡ ಒಂದು ಕಾನ್ಫಿಡೆನ್ಸ್ ಕೊಡ್ತಾನೆ, ಆವಾಗಲೂ ಇದ್ದ ಮತ್ತು ಯಾವಾಗಲೂ ಇರ್ತಾನೆ ತುಕಾಲಿ ಅಂತ ಕೂಡ ತುಕಾಲಿ ಅವ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತಾಡಿದರು ಕಾರ್ತಿಕ್ ಮಹೇಶ್. ಇದು ಅವ್ರ ಕಾರ್ತಿಕ್ ಮಹೇಶ್ ಅವರ ಮೂಮೆಂಟ್, ಒಂದು ವಾಲ್ ಆಫ್ ದ ಮೂಮೆಂಟ್ ಸ್ಟೋರಿ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಿನಯ್ ಅವರು ಕರೀತಾರೆ. ವಿನಯ್ ಯಾವಾಗಲೂ ಅಷ್ಟೇ ಒಂದು ಸ್ಟೇಜ್ ಸಿಕ್ಕಿದಾಗ ತಿಂದಾಕ್ತಾರೆ ವಿತೌಟ್ ಎನಿ ಫಿಲ್ಟರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ವಾಲ್ ಆಫ್ ದ ಮೂಮೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಅವ್ರು ಸ್ಟಾರ್ಟ್ ಮಾಡೋದು, ಅರೆ ನನಗಿದು ನಿಜಾನ ಸುಳ್ಳ ಅಂತಲೇ ಗೊತ್ತಾಗ್ತಾ ಇಲ್ಲ, ಟೈಮ್ ಹಿಂಗೆ ಪಾಸಾಗಿ ಹೋಗ್ತಾ ಇದೆ, ನಂಗೆ ತುಂಬ ಖುಷಿ ಆಗ್ತಾಯಿದೆ, ಇದು ನನ್ನ ಕನಸು ಅಂತೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದಾದಮೇಲೆ ಸಂಗೀತದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ನಾನು ಬಂದಾಗ ಒಂದು ಟಾಸ್ಕ್ ಗೆದ್ದಿರ್ತೀನಿ, ಆಪೋಸಿಟ್ ಪರ್ಸನ್ಗೆ ಒಂದು ಶಿಕ್ಷೆ ಕೊಡಬೇಕು ಅಂದ ತಕ್ಷಣ ಆ ಶಿಕ್ಷೆ ಏನು ಅಂತ ಗೊತ್ತಿಲ್ಲದ ಕೂಡ ನಾನು ಸಂಗೀತ ಅಂತ ಹೆಸರು ತೊಗೊಬಿಡ್ತೀನಿ. ಅದಾದಮೇಲೆ ಬಿಗ್ ಬಾಸ್ ಸಗಣಿ ಕೊಡ್ತಾರೆ, ಸ್ನಾನ ಮಾಡಬೇಕು 2 ಬಕೆಟ್ ಸಗಣಿ ಇಲ್ಲಿ ಅಂದಾಗ ನನಗೆ ತುಂಬ ಬೇಜಾರಾಗುತ್ತೆ. ನಾನು ಹೆಂಗೆ ಹಾಕೋದು ಅಂದ್ಬಿಟ್ಟು ಅಂದರೆ ತಲೆಯಿಂದ ಹಾಕೋದ್ಬಿಟ್ಟು ನನ್ನ ಕಾಲಿಗೆ ಹಾಕಿರ್ತೀನಿ. ಅದಾದಮೇಲೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ತಲೆಗೆ ಹಾಕಿಸ್ತಾರೆ. ಅವಾಗ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು, ಹಂಗೆ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಬಳೆ ಮೂಮೆಂಟ್ ಬರುತ್ತೆ. ಆವಾಗಲೇ ನಾನು ಜಾಸ್ತಿ ಅಗ್ರೆಷನ್ ಆಗಿದ್ದು. ಮೋಸ್ಟ್ಲಿ ಅಗ್ರೆಷನ್ ಆಗಿರಲಿಲ್ಲ ಅಂದಿದ್ರೆ ನನ್ನ ಸೀಸನ್ ಪೂರ್ತಿ ಅಗ್ರೆಷನ್ ಅನ್ನೋದು ಕಾಣಿಸೇ ಇರ್ತಿರ್ಲಿಲ್ಲ ಅನಿಸುತ್ತೆ. ದಟ್ ಬಿಕೇಮ್ ಒನ್ ಆಫ್ ದ ರೀಸನ್ ಅಂತ ಹೇಳಿದ್ರು. ಅದಾದಮೇಲೆ ಪ್ರತಾಪ್ ಅವ್ರಿಗೆ ಹೇಳಿದ್ರು, ನೀನು ನನ್ನ ಮಗ ಥರ ಕಣೋ, ನೀನು ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತೀಯ, ಬಟ್ ನನ್ನ ಮಗನ ಹತ್ರ ನೀನು ಹೆಂಗೆ ಹೋಗೋಬಾರೋ ತಗೋಬಾರೋ ಅಂತ ಹೇಳ್ತೀನೋ, ನಾನು ನಿನ್ನ ಹತ್ರ ಕೂಡ ನಾನು ಹಂಗೆ ಮಾತಾಡ್ತೀನಿ, ನಿನ್ನ ಮೇಲೆ ರೆಸ್ಪೆಕ್ಟ್ ನನಗೆ ಯಾವಾಗಲೂ ಇಲ್ಲಿರುತ್ತೆ ಅಂತ ಹೇಳ್ತಾರೆ. ದಟ್ ವಾಸ್ ಸೋ ಸ್ವೀಟ್ ಅಂತ ಅನ್ನಿಸ್ತು. ಅದಾದಮೇಲೆ ಅವ್ರ ಹೆಂಡ್ತಿನ ಕೂಡ ಅವರು ನೆನೆಸ್ಕೊಳ್ತಾರೆ. ಅವ್ರು ಹೇಳ್ತಾರೆ, ನಾನು 16 ಇಯರ್ಸಿಂದ ನನ್ನ ಹೆಂಡ್ತಿ ಜೊತೆ ಇರೋದು ನಾನು, ಅವಳು ಯಾವತ್ತೂ ನಾನು ಏನೂ ಕೇಳಿಲ್ಲ, ಮತ್ತು ಅವಳು ನನ್ನ ಲಕ್ಕಿ ಚಾಮ್, ಏನಾದರೂ ನನಗೆ ಯಾವಾಗಲೂ ಸಕ್ಸಸ್ಸೇ, ಅವಳಿಂದನೇ ನಾನು ಅಂತ ವಿನಯ್ ಯಾವಾಗಲೂ ಅವ್ರ ಹೆಂಡ್ತಿನ ನೆನಪಿಸ್ಕೊಳ್ಳೋದು ತುಂಬ ಕ್ಯೂಟ್ ಅನಿಸುತ್ತೆ. ನನಗೂ ಕೂಡ ತುಂಬ ಕ್ಯೂಟ್ ಅನ್ನಿಸ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಅವರು ರಾಕ್ಷಸರಾಗಿರ್ತಾರಲ್ಲ ಅದನ್ನು ಕೂಡ ನೆನೆಸ್ಕೊಳ್ತಾರೆ. ನಾನು ಅವಾಗ ರಾಕ್ಷಸ ಆಗಿದ್ದಾಗ ಸಂಗೀತ ಅವರು ನಾನು ಹೇಳಿದಾಗ ನಾನು ಟಾಸ್ಕ್ ಮಾಡಿಬಿಟ್ಟಿದ್ದರೆ ಆಗೋಗಿರೋದು, ಮಾಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ರೆಚ್ಚಿಗೆ ಇಳಿಸ್ಬಿಟ್ರು.
ಅದರಿಂದನೇ ಆ ಫೈಟ್ಸ್ ಎಲ್ಲ ಆಯಿತು ಅಂತ ಹೇಳ್ತಾರೆ. ಅದಾದಮೇಲೆ ಕಾರ್ತಿಕ್ ಅವರಿಗೆ ಅದು ಹಿಟ್ಟು ಕಲಿಸಿರ್ತಾರಲ್ಲ ಅದನ್ನು ಟಪ್ ಟಪ್ ಅಂತ ಹೊಡಿಬೇಕಾಯ್ತು. ಯಾಕಂದರೆ ನಾನು ಸ್ಲೋ ಮಾಡ್ತಿರೋದ್ರಿಂದ ನನಗೆ ಅದು ತುಂಬ ಬೇಜಾರಾಯಿತು ಮಚ್ಚ, ಸಾರಿ. ಬಟ್ ಅದೇ ಗ್ಯಾಪಲ್ಲೇ ನೀನು ಕಿಚನ ಚಪ್ಪಾಳೆ ಕೂಡ ತೊಗೊಂಡ್ಬಿಟ್ಟೆ ಅಂತ ಒಂದು ಫನ್ನಿಯಾಗಿ ಹೇಳ್ತಾರೆ. ದಟ್ ವಾಸ್ ಆಲ್ಸೋ ಸೋ ಕ್ಯೂಟ್ ಅಂತ ಅನ್ನಿಸ್ತು. ವಿನಯ್ ಅವರು ಶೇರ್ ಮಾಡ್ಕೊಂಡಿದ್ದು ನಿನ್ನೆ. ಇದೆಲ್ಲ ವಿನಯ್ ಅವ್ರದ್ದಾಗಿತ್ತು. ಇನ್ನು ನಮ್ಮ ತುಕಾಲಿ ಅವರು ಬಿಗ್ ಬಾಸ್ನ ಜೀವಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಹೇಳ್ತಾರೆ, ಎಲ್ಲ ಒಂದು ಮೂಲೆಯಲ್ಲೂ ಹೋಗಿ ನಾನು ಮಾತಾಡಿದ್ದೀನಿ, ಪ್ರತಿಯೊಂದು ವಸ್ತು ಹತ್ರ ನಾನು ಮಾತಾಡಿದ್ದೀನಿ, ನಾನು ಜೀವಿಸಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರ ಗೇಮ್ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂತ ಎಲ್ಲರಿಗೂ ಗೊತ್ತು. ಅವರೊಂದು ಎಡ್ ಶೇವ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಆಚೆ ಮೂವಿ ಇದ್ದರೂ ಕೂಡ, ಕಮಿಟ್ಮೆಂಟ್ಸ್ ಇದ್ದರೂ ಕೂಡ ಅದು ನಿಜವಾಗ್ಲೂ ಗ್ರೇಟ್ ಸ್ಟೆಪ್ ಅಂತ ಹೇಳ್ಬೋದು. ಮತ್ತು ಆಗ ಕಿಚ್ಚ ಸರ್ ಕೂಡ ಹೇಳಿರ್ತಾರೆ ತುಕಾಲಿ ಅವರಿಗೆ, ನಾನು ಎಡ್ ಶೇವ್ ಮಾಡಿದಾಗ್ಲಿಂದನೇ ನಾನು ಕೂಡ ಫೇಮಸ್ ಆಗಿದ್ದು ಅಂತ. ಅದನ್ನೇ ತುಕಾಲಿ ಅವರು ಕೂಡ ಎಲ್ಲೂ ಶೇರ್ ಮಾಡ್ಕೋತಾರೆ. ಆ ಎಡ್ ಶೇವ್ ಮಾಡಿದಿಂದನೇ ನನ್ನ ಗ್ರಾಫ್ ತುಂಬ ಚೆನ್ನಾಗೋಯ್ತು, ಕಿಚ್ಚ ಸರ್ ಕೂಡ ಹೇಳಿದರು ಅಂತ ಶೇರ್ ಮಾಡ್ಕೋತಾರೆ. ಅದು ಬಿಟ್ಟರೆ ಒಂದು ಚಿಕ್ಕ ಮಕ್ಕಳು ಆಟ ಆಡೋದು ಟಾಸ್ಕ್ ಗೊತ್ತೇ ಇರುತ್ತೆ. ಆ ವೀಕಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದು ಅಂದರೆ ತುಕಾಲಿ ನಮ್ರತಾ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಆ ವಾರ ಏನೋ ಅಷ್ಟು ಎಂಟರ್ಟೈನ್ಮೆಂಟ್ ನಮ್ಮ ಪಾಲ್ಗಾಯಿತು ಅಂದರೆ ಅದಕ್ಕೆ ಕಾರಣನೇ ಅವರು. ಅದರಿಂದ ಅವರಿಗೆ ಕಿಚನ್ ಚಪ್ಪಾಳೆ ಕೂಡ ಬರುವಂಥದ್ದಾಗುತ್ತೆ. ಅಷ್ಟು ಚೆನ್ನಾಗಿ ಅವರು ಒಂದು ಆಟ ಆಡೋದಾಗಲಿ ಎಲ್ಲನೂ ಆಗಲಿ ಮಾಡಿದರು. ಮತ್ತು ವರ್ತೂರವ್ರ ಜೊತೆ ಸ್ನೇಹ ಆಗಿರ್ಬೋದು. ಫಸ್ಟ್ ವೀಕಲ್ಲಿ ಅವರು ಸ್ಲಿಪ್ಪರ್ ಹಾಕ್ಕೊಳ್ದೇ ಆ ಐರನ್ ರಾಡ್ ಮೇಲೆ ನಿಂತ್ಕೊಂಡು ಕಾಲೆಲ್ಲ ಗಾಯ ಮಾಡ್ಕೊಂಡಿದ್ರಂತೆ. ಅದು ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟರು. ಆಗ ನಾನು ವರ್ತೂರವರು ಅಷ್ಟು ಬಾಂಡಲ್ಲಿಲ್ಲ, ಬಟ್ ಅಲ್ಲಿ ನಮಗೆ ಅಷ್ಟು ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿದ್ದು ಅಂತ ಎಲ್ಲ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಕೂಡ ಒಂದು ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಅದಾದಮೇಲೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಐ ಥಿಂಕ್ ಲಕ್ಕಿ ಪುಷ್ಪಾವತಿ ಅಂತಲೇ ಅನಿಸುತ್ತೆ. ಅಂದರೆ ಬೇರೆ ಯಾವುದೋ ಸಂಗೀತ ಅವ್ರ ಜೊತೆ ಆಡ್ತಿರ್ಬೇಕಾದ್ರೆ ಅವ್ರು ಹ್ಯಾಂಡ್ ಶೇಕ್ ಕೊಡಲಿಲ್ಲ, ಆಮೇಲೆ ನಾನು ಹ್ಯಾಂಡ್ ಶೇಕ್ ಕೊಡಲಿಲ್ಲ. ಅದು ತುಂಬ ಒಂದು ರಾಮಾಯಣನೇ ಆಯಿತು. ಅದಕ್ಕೆ ಮುಕ್ತಾಯ ಈ ರೆಡ್ ರೋಸ್ ಮೂಮೆಂಟ್ ಅಂತ ಅಂದ್ಬಿಟ್ಟು ಆ ಮೂಮೆಂಟು ಕೂಡ ಅವರು ತುಂಬ ಚೆನ್ನಾಗಿ ಶೇರ್ ಮಾಡಿಕೊಂಡ್ರು. ಅದು ಬಿಟ್ಟರೆ ಮತ್ತು ಅವ್ರ ಹೆಂಡ್ತಿ ಹತ್ರ ಆಗಿರ್ಬೋದು, ಅವ್ರು ಹೇಳ್ತಾರೆ, ನನ್ನ ಹೆಂಡ್ತಿ ಇಲ್ಲಿವರೆಗೂ ಏನೂ ಕೇಳಿಲ್ಲ, ಅವಳು ಇನ್ಮೇಲಿಂದ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಒಂದು ಮೂಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರ ಹೆಂಡತಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಬರ್ಕೊಂಡಿದ್ದೀನಿ, ಲೆಟ್ ಮೀ ಜಸ್ಟ್ ಸಿ. ಅವಳು ನನ್ನ ಧೈರ್ಯ ಅಂತ ಹೇಳ್ತಾರೆ. ದಿಸ್ ಇಸ್ ಸೋ ನೈಸ್ ಅನ್ನಿಸ್ತು. ಯಾಕಂದರೆ ಯಾರಾದರೂ ಒಬ್ಬರು ವೈಫ್ನ ತಲೆಗಿಟ್ಕೊಂಡು ಅವ್ರ ಬಗ್ಗೆ ಮಾತಾಡೋದು ತುಂಬ ಸ್ಪೆಷಲ್ ಅನಿಸುತ್ತೆ. ಮೋಸ್ಟ್ಲಿ ಅವ್ರ ವೈಫ್ ಕೂಡ ತುಂಬ ಚೆನ್ನಾಗೆ ಅಂದರೆ ಅವರು ಹ್ಯಾಪಿ ಪಟ್ಟಿರ್ತಾರೆ ತುಕಾಲಿ ಅವರ ಜರ್ನಿನ ನೋಡಿಬಿಟ್ಟು. ಇಷ್ಟೇ ನಾನು ವೀಡಿಯೋಲಿ ಹೇಳೋಕ್ಕೆ ಇಷ್ಟಪಡೋದು. ಎಲ್ಲರ ಮೂಮೆಂಟು ನಿಮಗೆ ನೆನ್ನೆ ತುಂಬ ಇಷ್ಟ ಆಯಿತು ಅನಿಸುತ್ತೆ. ನನ್ನ ವಾಯ್ಸ್ ಸ್ವಲ್ಪ ಲೋ ಆಗಿದೆ, ಸ್ವಲ್ಪ ಹುಷಾರಿಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಯಿಲ್ಲ, ಜಸ್ಟ್ ವೀಡಿಯೋ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.